ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಜಾಸ್ತಿ ಜನಕ್ಕೆ ಸೇವಾ ಸಿಂಧು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂತಂದರೆ ಸೇವಾ ಸಿಂಧುಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೇವಾ ಸಿಂಧುಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ. ಯಾವುದೇ ಅಪ್ಲಿಕೇಶನ್ ಹಾಕಬೇಕಂದ್ರೆ ಲಾಗಿನ್ ಮಾಡಬೇಕಾಗುತ್ತೆ. ಬಟ್ ನಮಗೆ ಲಾಗಿನ್ ಆಗಬೇಕಂದ್ರೆ ಮೊದಲು ಏನು ಆಗಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಅಂದರೆ ಫೋನ್ ನಂಬರ್ ಮತ್ತು OTP ಕೇಳುತ್ತೆ. ಸೊ ಅಲ್ಲಿ ನಾವು ಫೋನ್ ನಂಬರ್ ಹಾಕಕ್ಕೆ ಹೋದರೆ ಸೊ ನಾಟ್ ರಿಜಿಸ್ಟರ್ ಅಂತ ಬರುತ್ತೆ. ಸೊ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಕಡೆ ಜಾಬ್ ಮತ್ತು ಗೌರ್ಮೆಂಟ್ ಕಡೆ ಬರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಸೊ ಏನು ಮಾಡಬೇಕು ಮೊದಲು ಏನು ಮಾಡಬೇಕಂದ್ರೆ ಸೊ ಮೊದಲಿಂದ ಹೇಳ್ಕೊಡ್ತೀನಿ ನಿಮಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಇರತಕ್ಕಂಥ ಒಂದು ಇಲ್ಲಿ ಕ್ರೋಮ್ ಅಥವಾ ಗೂಗಲಲ್ಲಿ ಹೋಗಿ ಸೊ ಇಲ್ಲಿ ಸರ್ಚ್ ಬಾಕ್ಸ್ ಇರುತ್ತಲ್ಲ. ಸೊ ಸರ್ಚ್ ಬಾಕ್ಸಲ್ಲಿ ಹೋಗಿದ ತಕ್ಷಣ ಇಲ್ಲಿ ಏನು ಮಾಡ್ಕೋಬೇಕು ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್. ಸೊ ಸೇವಾ ಸಿಂಧು ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇದು ಈ ಥರ ಒಂದು ರೆಡ್ ಒಂದು ಸಿಂಬಲ್ ಬರುತ್ತೆ ಎಸ್ ಅಂತ. ಸೊ ಸೇವಾ ಸಿಂಧು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ನೋಡಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಕರ್ನಾಟಕ ಸರ್ಕಾರ ಸೊ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಇದು ಬಂದುಬಿಟ್ಟು ಸೇವಾ ಸಿಂಧು ಅಂತಿದೆ ನೋಡ್ಕೊಳ್ಳಿ. ಸೊ ಏನು ಮಾಡಬೇಕು ನ್ಯೂ ರಿಜಿಸ್ಟ್ರೇಷನ್ ಅಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ ಫಾರ್ಗೆಟ್ ಪಾಸ್ವರ್ಡ್ ಇದೆ. ಸೊ ನ್ಯೂ ಯೂಸರ್ ಅಂತಿದೆ, ರಿಜಿಸ್ಟರ್ ಹಿಯರ್ ಅಂತಿದೆ. ಓಕೆ ಫ್ರೆಂಡ್ಸ್. ಸೊ ರಿಜಿಸ್ಟರ್ ಹಿಯರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಕೊಳ್ಳಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ಏನು ಮಾಡ್ಕೋಬೇಕು ನೀವು ಇಲ್ಲಿ ಸೇವಾ ಸಿಂಧು ಅದು ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸೊ ಯಾರು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿರ ಸೊ ಅವರು ನಿಮ್ಮದು ಆಧಾರ್ ಕಾರ್ಡ್ ಹಾಕೋಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಚರ್ ಇರುತ್ತೆ. ಸೊ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಯಾಪ್ಚರ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. ಓಕೆ ಫ್ರೆಂಡ್ಸ್. ಸೊ OTP ಹಾಕಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ ಲೈವ್ ಹಾಕ್ತಾನೆ ನಾನು ನಿಮಗೆ ಹೆಂಗಂತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಇರುತ್ತೆ. ಸೊ ಕ್ಯಾಪ್ಚರ್ ಹಾಕೊಳ್ಳಿ. ಕ್ಯಾಪ್ಚರ್ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತಿದೆ, ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಸೊ ಹಸಿರು ಕಲರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಬೋದು ನಿಮಗೆ ಸೊ ಇಲ್ಲೊಂದು OTP ಬರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ OTP ನಿಮಗೆ ಲೈವ್ ಆಗಿ ಹಾಕ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಸೊ OTP ಅಂತ ನೋಡ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ ಕಡೆಯಿಂದ ಒಂದು OTP ಬರುತ್ತೆ. ಸೊ ನೋಡ್ಕೋಬೋದು ಇಲ್ಲಿ. ಸೊ ಎಷ್ಟಿದೆ ನೋಡ್ಕೊಳ್ಳಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟಿದೆ 117983 117983. ಸೊ OTP ಹಾಕಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತಿದೆ. ಸೊ ಕಂಟಿನ್ಯೂ ಇಲ್ಲಿ ಗ್ರೀನ್ ಕಲರ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು. ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಏನಿರುತ್ತಪ್ಪ ಅಂತಂದರೆ ಸೊ ನೋಡ್ಬೋದು ನೀವು ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಲಾಸ್ಟ್ ಡಿಜಿಟ್ ಇರುತ್ತೆ ಮತ್ತು ನಿಮ್ಮದು ಯಾವುದೇ ನಿಮ್ಮದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ಇದೆ. ಸೊ ಇವೆಲ್ಲ ಇರುತ್ತೆ. ಸೊ ಏನು ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಆಲ್ ಅಂತಿದೆ. ಇಲ್ಲಿ ನೋಡ್ಕೊಳ್ಳಿ ಸೆಲೆಕ್ಟ್ ಆಲ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಸೆಲೆಕ್ಟ್ ಆಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನೋಡಿ ಇಲ್ಲಿ ಡೆನಿ ಅಂತಿದೆ ಮತ್ತು ಅಲೋ ಅಂತಿದೆ. ಸೊ ಇದರ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ ನೋಡ್ಕೊಳ್ಳಿ. ತಪ್ಪದೇ ವಿಡಿಯೋ ನೋಡ್ಕೊಳ್ಳಿ, ಯಾಕಂದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ವೇಳೆ ರಾಂಗ್ ಆದರೆ ರಿಜಿಸ್ಟ್ರೇಷನ್ ಆಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೇನ್ ಇದೇ ಇರೋದು ನೀವು ರಿಜಿಸ್ಟ್ರೇಷನ್ ಪೇಜ್ ಇರೋದು. ಸೊ ಏನು ಮಾಡಬೇಕು ಇಲ್ಲಿ ನಿಮ್ಮದು ಇಮೇಲ್ ID ಹಾಕೊಳ್ಳಿ. ಒಂದು ವೇಳೆ ನಿಮಗೆ ಫೋನ್ ನಂಬರ್ ಮರ್ತು ಹೋದರೆ ಒಂದು ವೇಳೆ ಪಾಸ್ವರ್ಡ್ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನೀವು ಇಲ್ಲಿ ಇಮೇಲ್ ID ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ನಿಮ್ಮದು OTP ಬರುತ್ತೆ. ಅದು OTP ಫೋನ್ ನಂಬರ್ ಇದೇ ಹಾಕಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಏನಿದೆ ಅದು ಹಾಕೊಳ್ಳಿ. ಸೊ ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲಿ ಏನು ಮಾಡಬೇಕು ನೀವು ಇಲ್ಲಿ ಕ್ಯಾಪ್ಚರ್ ಇದೆ. ಸೊ ಕ್ಯಾಪ್ಚರ್ ಇಲ್ಲಿ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಇದು ನಾನು ಫಿಲ್ ಮಾಡಿ ನಿಮಗೆ ಇದು. ಸೊ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಮತ್ತು ಮೇಲೆ ಇಮೇಲ್ ID ಹಾಕಿ ಮತ್ತು ಕೆಳಗೆ ಪಾಸ್ವರ್ಡ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಕ್ಯಾಪ್ಚರ್ ಕೂಡ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಇದೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಏನು ಬರುತ್ತೆ ನೋಡಿ ವೆರಿಫಿಕೇಷನ್ OTP ವೆರಿಫಿಕೇಷನ್ ಇರುತ್ತೆ. ಸೊ ಇಲ್ಲಿ ಏನು ನಿಮ್ಮ ಫೋನ್ ನಂಬರ್ ಬರುತ್ತೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದೇನು ವೆರಿಫಿಕೇಷನ್ ಲಿಂಕ್ ವ್ಯಾಲಿಡ್ 48 hours ಇರುತ್ತೆ. ಸೊ ಏನು ಮಾಡಬೇಕು ನೀವು ಸೊ ಇಲ್ಲಿ ಓಕೆ ಅಂತಿದೆ. ಇಲ್ಲಿ ಪಿಂಕ್ ಕಲರ್ ಏನಿದೆಯಲ್ಲ ಸೊ ಪಿಂಕ್ ಕಲರ್ ಮೇಲೆ ಓಕೆ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ರೀಸೆಂಡ್ ಅಂತಿಲ್ಲ. ಇಲ್ಲಿ ಏನಪ್ಪ ಅಂದರೆ ಒಂದು ನಿಮ್ಮ ಜಿಮೇಲ್ ಯಾವ್ದು ಕೊಟ್ಟಿರ್ತಾರೆ ಆ ಜಿಮೇಲ್ಗೊಂದು OTP ಹೋಗುತ್ತೆ. OTP ಇಲ್ಲಿ ರೀಸೆಂಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಯಾವ್ದು ಫೋನ್ ನಂಬರ್ ಕೊಟ್ಟಿರ್ತಾರೆ ಅದು ಕೂಡ ಇಲ್ಲಿ ರೀಸೆಂಡ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ನೀವು OTP ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಫಿಲ್ ಮಾಡಿದ ತಕ್ಷಣ ವ್ಯಾಲಿಡೇಟ್ ಆಗಿಬಿಡ್ತೀವಿ. ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ನಾನು ವ್ಯಾಲಿಡೇಟ್ ಮಾಡ್ಕೋತೀನಿ OTP ಹಾಕಿ. ಓಕೆ ಫ್ರೆಂಡ್ಸ್. ಸೊ OTP ಹಾಕಿದ ತಕ್ಷಣ ವ್ಯಾಲಿಡೇಟ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಏನು ಬಂದಿದೆ. ಸೊ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ ಆನ್ ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ.com ಇದೆ. ಸೊ ಇದೆಲ್ಲ ಸೊ ಈ ಥರ ಬರುತ್ತೆ. ಸೊ ಏನು ಮಾಡಬೇಕು ನೀವು ಸೊ ಇಲ್ಲಿ ಲಾಗಿನ್ ಅಂತಿದೆ. ಸೊ ಲಾಗಿನ್ ಹೋಗಿದ ತಕ್ಷಣ ಇಲ್ಲಿ ನೀವು ಏನು ಮಾಡಬೇಕು ಯಾವ್ದು ಫೋನ್ ನಂಬರ್ ಹಾಕಿದರೆ ಅದು ಫೋನ್ ನಂಬರ್ ಹಾಕಿ ಮತ್ತು ನೀವು ಇಲ್ಲಿ ಪಾಸ್ವರ್ಡ್ ಇದೆ. ಇಲ್ಲಿ ಸೆಕೆಂಡ್ ನೋಡ್ಕೊಳ್ಳಿ ಪಾಸ್ವರ್ಡ್ ಇದೆ. OTP ಅಥವಾ ಪಾಸ್ವರ್ಡ್ ಒಂದು ವೇಳೆ ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಸೊ OTP ಹಾಕ್ಕೊಳ್ಳಿ. OTP ಹಾಕಿದ ತಕ್ಷಣ ಇಲ್ಲಿ ಸೊ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ OTP ಬಂದುಬಿಡುತ್ತೆ. ಸೊ ನಿಮ್ದು ಯಾವುದು ಕ್ಯಾಪ್ಚರ್ ಇರುತ್ತೆ ಮೇಲಿಂದು ಕ್ಯಾಪ್ಚರ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನಿಮಗೆ
ಸೊ ಫ್ರೆಂಡ್ಸ್ ಇಷ್ಟೆಲ್ಲ ನಿಮಗೆ ಯೂಸ್ಫುಲ್ಲಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಿಮ್ಗೆ ಯಾವುದೇ ಥರದ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, ಯಾವುದೇ ಗೌರ್ಮೆಂಟ್ ಜಾಬ್ ಬಗ್ಗೆ ಸೊ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಮುಂದಿನ ವಿಡಿಯೋ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.